ನಮಸ್ಕಾರ. ಧನು ರಾಶಿಯವರಿಗೆ ಜುಲೈ 1, 2, 3, 4 ದಿನಾಂಕಗಳು ಏಕೆ ಅತ್ಯಂತ ಪ್ರಮುಖವಾಗಿವೆ ಗೊತ್ತಾ? ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿರುವ ಒಂದು ರಹಸ್ಯ ಈ 4 ದಿನಗಳಲ್ಲಿ ಹೊರಬೀಳುವ ಲಕ್ಷಣಗಳು ಕಾಣಿಸುತ್ತಿವೆ. ನಿಮ್ಮ ವಿರುದ್ಧ ನಡೆಯುತ್ತಿರುವ ಸಂಚು ಈ ವಾರ ಬಯಲಾಗುವ ಅವಕಾಶವಿದೆ. ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಿದ ವ್ಯಕ್ತಿ ಯಾರೆಂದು ನಿಮಗೆ ತಿಳಿಯುವ ಪರಿಸ್ಥಿತಿಗಳು ಎದುರಾಗಬಹುದು. ಉದ್ಯೋಗ, ಕುಟುಂಬ, ವ್ಯಾಪಾರ ಅಥವಾ ಸಂಬಂಧಿಕರ ನಡುವೆ ಯಾರು ನಿಜವಾಗಿ ನಿಮ್ಮವರು, ಯಾರು ನಿಮ್ಮ ವಿಜಯವನ್ನು ನೋಡಿ ಅಸೂಯೆ ಪಡುತ್ತಿದ್ದಾರೆ ಎಂಬುದು ಈ ದಿನಗಳಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅಷ್ಟೇ ಅಲ್ಲ, ಈ 4 ದಿನಗಳಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಕೌಟುಂಬಿಕ ಜೀವನ, ಪ್ರೀತಿ, ವಿವಾಹ, ಉದ್ಯೋಗ, ವ್ಯಾಪಾರ, ಧನಲಾಭ, ಆರೋಗ್ಯ, ಪ್ರಯಾಣ, ಶಿಕ್ಷಣ, ನ್ಯಾಯಾಲಯದ ವ್ಯವಹಾರಗಳಂತಹ ಪ್ರತಿಯೊಂದು ವಿಷಯದ ಮೇಲೂ ಹೇಗೆ ಪ್ರಭಾವ ಬೀರಲಿದೆ. ಯಾವ ದಿನ ಯಾವ ಕೆಲಸ ಮಾಡಿದರೆ ವಿಜಯ ಲಭಿಸುತ್ತದೆ, ಯಾವ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು, ಯಾವ ದೇವಸ್ಥಾನವನ್ನು ದರ್ಶಿಸಿದರೆ ಅದೃಷ್ಟ ಒಲಿದು ಬರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳಲಿದ್ದೀರಿ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲೈಕಾನ್ ಅನ್ನು ತಪ್ಪದೆ ಒತ್ತಿ. ಹೀಗೆ ಮಾಡಿದರೆ ನಮ್ಮ ಪ್ರತಿ ಜ್ಯೋತಿಷ್ಯ ವಿಡಿಯೋ ನಿಮಗೆ ಮೊದಲಿಗೆ ತಲುಪುತ್ತದೆ. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿ ನಡೆದಿದ್ದರೆ ಅಥವಾ ನಡೆಯಲಿವೆ ಎಂದು ನಿಮಗೆ ಅನಿಸಿದರೆ ಕಮೆಂಟ್ಸ್ನಲ್ಲಿ ತಪ್ಪದೆ ಜೈ ಭಜರಂಗಬಲಿ ಎಂದು ಬರೆದು ನಿಮ್ಮ ಅನುಭವವನ್ನು ಸಹ ಹಂಚಿಕೊಳ್ಳಿ. ನಿಮ್ಮ ಕಮೆಂಟ್ಗಳು ಇನ್ನಷ್ಟು ಧನು ರಾಶಿಯವರಿಗೆ ಧೈರ್ಯ ಮತ್ತು ವಿಶ್ವಾಸವನ್ನು ಉಂಟುಮಾಡುತ್ತವೆ. ಈಗ ತಡ ಮಾಡದೆ ಜುಲೈ 1, 2, 3, 4 ದಿನಾಂಕಗಳಿಗೆ ಸಂಬಂಧಿಸಿದ ಧನುರಾಶಿಯ ಸಂಪೂರ್ಣ ಫಲಿತಾಂಶಗಳನ್ನು ತಿಳಿದುಕೊಳ್ಳೋಣ. ನಿಮ್ಮ ವಿರುದ್ಧ ನಡೆಯುತ್ತಿರುವ ಸಂಚು ಈ ವಾರ ಬಯಲಾಗುತ್ತದೆ. ಆದರೆ ನೀವು ಮಾಡುವ ಒಂದು ತಪ್ಪು ಎಲ್ಲವನ್ನೂ ಬದಲಾಯಿಸುತ್ತದೆ. ಧನು ರಾಶಿಯವರಿಗೆ ಜುಲೈ 1 ರಿಂದ ಜುಲೈ 4 ರವರೆಗೆ ಗ್ರಹಗಳ ಸ್ಥಿತಿ ತುಂಬಾ ವಿಶೇಷವಾಗಿದೆ. ನಿಮ್ಮ ಮನೆಯಲ್ಲಿ ಸದಾ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಗಾಳಿಯ ಕಾಟವೇ? ಎಷ್ಟೇ ದುಡಿದರೂ ಕೈಯಲ್ಲಿ ನಯಾಪೈಸೆ ಹಣ ನಿಲ್ಲುತ್ತಿಲ್ಲವೇ? ವ್ಯಾಪಾರದಲ್ಲಿ ಸದಾ ನಷ್ಟ, ತೀವ್ರ ದೃಷ್ಟಿ ದೋಷ ಅಥವಾ ವಾಸ್ತುದೋಷ ನಿಮ್ಮನ್ನು ದಿನವೂ ಕಾಡುತ್ತಿದೆಯೇ? ನಿಮ್ಮ ಎಲ್ಲಾ ಕಷ್ಟಗಳ ನಿವಾರಣೆಗೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು, ಸಕಲ ಐಶ್ವರ್ಯವನ್ನು ಆಕರ್ಷಿಸಲು ನಮ್ಮಲ್ಲಿ ಸಿಗಲಿವೆ ಅಪ್ಪಟ ಹಾಗೂ ಮಂತ್ರಸಿದ್ಧಿ ಪಡೆದ ಶ್ರೀ ಲಕ್ಷ್ಮೀ ಯಂತ್ರ ಮತ್ತು ವಾಸ್ತುಯಂತ್ರಗಳು. ಇದರೊಂದಿಗೆ ಶನಿ ದೋಷ ನಿವಾರಣಾ ಯಂತ್ರ ಹಾಗೂ ಶ್ರೀ ಪಂಚಮುಖಿ ಹನುಮಾನ್ ಯಂತ್ರ ಕವಚಗಳು ಲಭ್ಯವಿವೆ. ಅನೇಕ ಸಮಸ್ಯೆಗಳ ನಿವಾರಣೆಗೆ ಅದಕ್ಕೆ ಸೂಕ್ತವಾದ ಜ್ಯೋತಿಷ್ಯ ಪರಿಹಾರ ಸಾಮಗ್ರಿಗಳು ನಿಮ್ಮ ಕಷ್ಟಗಳನ್ನು ನೇರವಾಗಿ ಬಗೆಹರಿಸುತ್ತವೆ. ಇನ್ನು ಯಾವುದೇ ಕಾಯುವಿಕೆ ಬೇಡ. ನಿಮ್ಮ ಸಮಸ್ಯೆಯನ್ನು ನೇರವಾಗಿ ನಮಗೆ ವಾಟ್ಸಪ್ ಮೂಲಕ ತಿಳಿಸಿ. ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಅನುಗುಣವಾಗಿ ಸೂಕ್ತವಾದ ಯಂತ್ರಗಳನ್ನು ವಿಶೇಷ ಪೂಜೆ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವಿಶೇಷ ದಿನಗಳಲ್ಲಿ ಶಕ್ತಿ ತುಂಬಿ ನೇರವಾಗಿ ನಿಮ್ಮ ಮನೆಗೆ ತಲುಪಿಸುತ್ತೇವೆ. ನಿಮ್ಮ ಮನೆಯ ಕೆಟ್ಟ ಶಕ್ತಿಯನ್ನು ದೂರ ಮಾಡಿ ಸುಖಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಇಂದೇ ವಾಟ್ಸಪ್ ಮೂಲಕ ಸಂಪರ್ಕಿಸಿ 8448920507 ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಈ 4 ದಿನಗಳಲ್ಲಿ ಗುರು ಗ್ರಹವು ನಿಮಗೆ ಅನುಕೂಲಕರವಾಗಿದ್ದರೆ ಚಂದ್ರನ ಸಂಚಾರವು ನಿಮ್ಮ ಜೀವನದಲ್ಲಿ ಅಡಗಿರುವ ಕೆಲವು ವಿಷಯಗಳನ್ನು ಒಂದೊಂದಾಗಿ ಹೊರಗೆ ತೆಗೆದುಕೊಂಡು ಬರುವ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದೆ. ಬಹಳ ದಿನಗಳಿಂದ ನಿಮಗೆ ಅರ್ಥವಾಗದ ಕೆಲವು ಘಟನೆಗಳು ಈಗ ಏಕೆ ನಡೆದವು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಮುಖ್ಯವಾಗಿ ನಿಮ್ಮ ಮೇಲೆ ನಂಬಿಕೆ ಇರುವಂತೆ ನಟಿಸುತ್ತಾ ಬೆನ್ನಿನ ಹಿಂದಿನಿಂದ ನಿಮಗೆ ನಷ್ಟ ಉಂಟುಮಾಡಲು ನೋಡಿದ ವ್ಯಕ್ತಿಯ ಬಗ್ಗೆ ಒಂದು ನಿಜಾಂಶ ಹೊರಬೀಳುವ ಅವಕಾಶ ಕಾಣಿಸುತ್ತಿದೆ. ಈ ವ್ಯಕ್ತಿ ನಿಮ್ಮ ಉದ್ಯೋಗದಲ್ಲಿ ಇರಬಹುದು, ವ್ಯಾಪಾರ ಪಾಲುದಾರನಿರಬಹುದು, ಸಂಬಂಧಿಕನಿರಬಹುದು ಅಥವಾ ನಿಮ್ಮ ಸ್ನೇಹಿತರಲ್ಲಿಯೂ ಇರಬಹುದು. ನೀವು ಊಹಿಸದ ವ್ಯಕ್ತಿಯ ಹೆಸರು ಕೇಳಿಬರುವ ಅವಕಾಶವಿದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಪ್ರತಿ ಮಾತನ್ನು ಜಾಗರೂಕತೆಯಿಂದ ಕೇಳಿ. ಯಾರು ಯಾವ ಉದ್ದೇಶದಿಂದ ಮಾತನಾಡುತ್ತಿದ್ದಾರೆ ಎಂಬುದನ್ನು ಗಮನಿಸಿ. ನಿಮಗೆ ಒಂದು ಸಣ್ಣ ಮಾಹಿತಿ ಬಂದರೂ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅದೇ ಮಾಹಿತಿ ಆಮೇಲೆ ದೊಡ್ಡ ನಿಜಕ್ಕೆ ದಾರಿ ಮಾಡಿಕೊಡಬಹುದು. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳಿಗೆ ಗುರುತು ಸಿಗಬೇಕಾದ ಸಮಯದಲ್ಲಿ ಕೆಲವರು ನಿಮ್ಮ ಬಗ್ಗೆ ತಪ್ಪು ಪ್ರಚಾರ ನಡೆಸಿ ನಿಮ್ಮ ಅವಕಾಶಗಳನ್ನು ತಡೆಯಲು ಪ್ರಯತ್ನಿಸಿರಬಹುದು. ನಿಮ್ಮ ಶ್ರಮವನ್ನು ತಮ್ಮ ಹೆಸರಿನಲ್ಲಿ ಹೇಳಿಕೊಂಡ ವ್ಯಕ್ತಿಯೂ ಇರಬಹುದು. ನೀವು ಗಳಿಸಿದ ಗೌರವವನ್ನು ಕಡಿಮೆ ಮಾಡಲು ಕೆಲವರು ಬೇಕೆಂದೇ ತಪ್ಪು ತಿಳುವಳಿಕೆಗಳನ್ನು ಸೃಷ್ಟಿಸಿರಬಹುದು. ಆದರೆ ಈ ವಾರ ಪರಿಸ್ಥಿತಿಗಳು ಬದಲಾಗುತ್ತಿವೆ. ಇಲ್ಲಿಯವರೆಗೆ ನಿಮ್ಮ ಮಾತು ಕೇಳದವರು ಸಹ ಈಗ ನಿಜವೇನೆಂದು ತಿಳಿದುಕೊಳ್ಳಲು
ನಿಮ್ಮ ಕಡೆಗೆ ತಿರುಗಿ ನೋಡುತ್ತಾರೆ. ನೀವು ಯಾರ ಮೇಲೂ ಕೋಪದಿಂದ ಮಾತನಾಡದೆ ಪ್ರಶಾಂತವಾಗಿರಬೇಕು, ಏಕೆಂದರೆ ನಿಜ ಹೇಳಲು ನಿಮಗೆ ಅಗತ್ಯವೂ ಬರದೇ ಇರಬಹುದು. ಪರಿಸ್ಥಿತಿಗಳೇ ನಿಮ್ಮ ಪರವಾಗಿ ಮಾತನಾಡುವ ಸಮಯವಿದು. ಈ ಸಮಯದಲ್ಲಿ ನಿಮಗೆ ಒಂದು ಪ್ರಮುಖ ಎಚ್ಚರಿಕೆಯೂ ಇದೆ. ನಿಜ ಬಯಲಾಗಿದೆ ಎಂದು ತಕ್ಷಣ ಎಲ್ಲರ ಬಳಿ ಹೇಳಲು ಪ್ರಯತ್ನಿಸಬೇಡಿ. ಕೆಲವು ಬಾರಿ ಮೌನವೂ ಸಹ ದೊಡ್ಡ ಅಸ್ತ್ರವಾಗುತ್ತದೆ. ನಿಮ್ಮ ವಿಜಯವನ್ನು ನೋಡಿ ಅಸೂಯೆ ಪಡುವವರು ಇನ್ನೂ ಪ್ರಯತ್ನಗಳನ್ನು ಮಾಡಬಹುದು. ಅದಕ್ಕಾಗಿಯೇ ನಿಮ್ಮ ಭವಿಷ್ಯದ ಯೋಜನೆಗಳು, ನಿಮ್ಮ ಬಳಿಗೆ ಬರುವ ಹೊಸ ಅವಕಾಶಗಳು, ನಿಮ್ಮ ಆರ್ಥಿಕ ವಿಷಯಗಳು, ನಿಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದನ್ನು ಕಡಿಮೆ ಮಾಡಿ. ನಿಮಗೆ ಹತ್ತಿರವಾಗಿ ಕಾಣಿಸುವ ಪ್ರತಿಯೊಬ್ಬರೂ ನಿಮ್ಮ ಒಳಿತನ್ನು ಬಯಸುವವರೇ ಎಂದು ಅಂದುಕೊಳ್ಳಬೇಡಿ. ಈ 4 ದಿನಗಳು ನಿಮಗೆ ಒಂದು ದೊಡ್ಡ ಜೀವನದ ಪಾಠವನ್ನು ಕಲಿಸಿಕೊಡಲಿವೆ. ಯಾರು ನಿಜವಾದವರು, ಯಾರು ನಟಿಸುತ್ತಿದ್ದಾರೆ ಎಂಬುದನ್ನು ಭಗವಂತನೇ ನಿಮಗೆ ತೋರಿಸಿಕೊಡಲಿದ್ದಾನೆ. ಈ ದಿನಗಳಲ್ಲಿ ನೀವು ಗುರುವಾರದ ದಿನ ಬೆಳಗ್ಗೆ ಹಳದಿ ವಸ್ತ್ರಗಳನ್ನು ಧರಿಸಿ ಗುರುಗ್ರಹವನ್ನು ಪ್ರಾರ್ಥಿಸಿದರೆ ಮಾನಸಿಕ ಬಲ ಹೆಚ್ಚುತ್ತದೆ. ಬೃಹಸ್ಪಯೇ ನಮಃ ಎಂಬ ಮಂತ್ರವನ್ನು 1-8 ಬಾರಿ ಜಪಿಸಿದರೆ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನಿಮಗೆ ಅನ್ಯಾಯ ಮಾಡಿದವರು ಮಾಡಿದ ತಪ್ಪನ್ನು ಅವರೇ ಒಪ್ಪಿಕೊಳ್ಳುವ ಪರಿಸ್ಥಿತಿಯೂ ಬರಬಹುದು. ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರದಲ್ಲಿ ಆತುರ ಪಡೆದಿದ್ದರೆ ದೇವರ ಅನುಗ್ರಹವು ಪೂರ್ಣವಾಗಿ ನಿಮಗೆ ಲಭಿಸುತ್ತದೆ. ಕುಟುಂಬ, ಸಂಬಂಧಿಕರು ಮತ್ತು ಪ್ರೀತಿಯಲ್ಲಿ ನಿಜವಾದ ಮನುಷ್ಯರು ಯಾರೆಂದು ತಿಳಿಯುವ ಸಮಯವಿದು. ಧನು ರಾಶಿಯವರಿಗೆ ಈ 4 ದಿನಗಳಲ್ಲಿ ಕೌಟುಂಬಿಕ ಜೀವನದಲ್ಲಿ ಕೆಲವು ಆಸಕ್ತಿದಾಯಕ ಬದಲಾವಣೆಗಳು ಕಾಣಿಸುತ್ತವೆ. ಮನೆಯಲ್ಲಿ ಕೆಲವು ದಿನಗಳಿಂದ ಮಾತುಕತೆ ಕಡಿಮೆ ಮಾಡಿದ್ದ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಮಾತನಾಡುವ ಅವಕಾಶವಿದೆ. ಸಣ್ಣ ಸಣ್ಣ ತಪ್ಪು ತಿಳುವಳಿಕೆಗಳು ದೂರವಾಗಿ ಕುಟುಂಬದಲ್ಲಿ ಪ್ರಶಾಂತತೆ ಹೆಚ್ಚುತ್ತದೆ. ಆದರೆ ಈ ಪ್ರಶಾಂತತೆ ಬರುವ ಮುನ್ನ ಒಂದು ಸಣ್ಣ ಘಟನೆ ನಡೆಯಬಹುದು. ನಿಮ್ಮ ಬಗ್ಗೆ ಒಬ್ಬರು ಹೇಳಿದ ತಪ್ಪು ಮಾತು ಬಯಲಾಗುವುದರಿಂದ ಕುಟುಂಬದ ಸದಸ್ಯರು ನಿಜವನ್ನೂ ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ಮೇಲೆ ಅನುಮಾನ ಇಟ್ಟುಕೊಂಡಿದ್ದವರು ತಮ್ಮ ತಪ್ಪನ್ನು ಗುರುತಿಸುತ್ತಾರೆ. ನೀವು ಅವರನ್ನು ನಿಂದಿಸದೆ ಪ್ರೀತಿಯಿಂದ ಮಾತನಾಡಿಸಿದರೆ ಕೌಟುಂಬಿಕ ಬಂಧವು ಮತ್ತಷ್ಟು ಬಲಗೊಳ್ಳುತ್ತದೆ. ಸಂಬಂಧಿಕರಲ್ಲಿ ಒಬ್ಬರು ನಿಮಗೆ ಒಳ್ಳೆಯ ಸುದ್ದಿಯನ್ನು ತರಬಹುದು. ಬಹಳ ದಿನಗಳಿಂದ ನಿಂತುಹೋಗಿದ್ದ ಒಂದು ಕೆಲಸ ಮತ್ತೆ ಪ್ರಾರಂಭವಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಮೊದಲಾಗುತ್ತವೆ. ಕೆಲವರಿಗೆ ವಿವಾಹ ಸಂಬಂಧಗಳ ವಿಷಯದಲ್ಲಿ ಒಳ್ಳೆಯ ಮಾಹಿತಿ ಬರುತ್ತದೆ. ಮದುವೆ ತಡವಾಗುತ್ತಿರುವವರಿಗೆ ಅನುಕೂಲಕರವಾದ ಬೆಳವಣಿಗೆಗಳು ಕಾಣಿಸುತ್ತಿವೆ. ಆದರೆ ನಿಮ್ಮ ಸಂತೋಷವನ್ನು ಎಲ್ಲರಿಗೂ ಹೇಳಬೇಕಾದ ಅಗತ್ಯವಿಲ್ಲ. ನಿಮ್ಮ ಆನಂದವನ್ನು ನೋಡಿ ಅಸೂಯೆ ಪಡುವ ವ್ಯಕ್ತಿಗಳು ಸಹ ನಿಮ್ಮ ಸುತ್ತಲೂ ಇರಬಹುದಾದ ಅವಕಾಶವಿದೆ. ಪ್ರೀತಿಯಲ್ಲಿರುವ ಧನುರಾಶಿಯವರಿಗೆ ಈ ವಾರ ಅತ್ಯಂತ ಮುಖ್ಯವಾದದ್ದು. ನಿಮ್ಮಿಬ್ಬರ ನಡುವೆ 3ನೇ ವ್ಯಕ್ತಿ ಬರಲು ಮಾಡಿದ ಪ್ರಯತ್ನವು ವಿಫಲವಾಗುತ್ತದೆ. ನಿಮ್ಮ ಪ್ರೀತಿಯನ್ನು ಹಾಳು ಮಾಡಲು ಯಾರೋ ಹೇಳಿದ ಸುಳ್ಳು ಬಯಲಾಗುತ್ತದೆ. ಇಲ್ಲಿಯವರೆಗೆ ನೀವು ಅನುಮಾನಪಟ್ಟಿದ್ದ ವಿಷಯ ಅಸಲಿಗೆ ನಿಜವಲ್ಲ ಎಂದು ತಿಳಿದುಕೊಳ್ಳುತ್ತೀರಿ. ಅದಕ್ಕಾಗಿಯೇ ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಮುಂದೂಡಿ ಒಂದು ಬಾರಿ ಪ್ರಶಾಂತವಾಗಿ ಕುಳಿತು ಮಾತನಾಡಿದರೆ ಅನೇಕ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ವಿವಾಹಿತರಿಗೆ ಜೀವನ ಸಂಗಾತಿಯಿಂದ ಉತ್ತಮ ಸಹಕಾರ ಲಭಿಸುತ್ತದೆ. ಒಂದು ಪ್ರಮುಖ ನಿರ್ಧಾರದಲ್ಲಿ ಪತ್ನಿ ಅಥವಾ ಪತಿ ನೀಡುವ ಸಲಹೆಯು ನಿಮಗೆ ಭವಿಷ್ಯದಲ್ಲಿ ಲಾಭವನ್ನು ತರುತ್ತದೆ. ಮಕ್ಕಳ ವಿಷಯದಲ್ಲಿಯೂ ಸಹ ಶುಭ ವಾರ್ತೆಗಳನ್ನು ಕೇಳುವ ಅವಕಾಶವಿದೆ. ಅವರು ವ್ಯಾಸಂಗದಲ್ಲಿ ಅಥವಾ ಸ್ಪರ್ಧೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾರೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಮಾತ್ರ ಸ್ವಲ್ಪ ಕಾಳಜಿ ಅಗತ್ಯ. ಅವರಿಗೆ ಸಮಯವನ್ನು ಮೀಸಲಿಡುವುದರಿಂದ ಅವರ ಆಶೀರ್ವಾದ ನಿಮ್ಮ ಜೀವನವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ 4 ದಿನಗಳಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಹತ್ತಿರದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನವನ್ನು ದರ್ಶಿಸಿದರೆ ಕುಟುಂಬದಲ್ಲಿರುವ ನಕಾರಾತ್ಮಕತೆ ದೂರವಾಗಿ ಐಕ್ಯತೆ ಹೆಚ್ಚುತ್ತದೆ. ಮನೆಯಲ್ಲಿ ಗುರುವಾರ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ಹಳದಿ ಹೂವುಗಳಿಂದ ಪೂಜೆ ಮಾಡಿದರೆ ಕುಟುಂಬಕ್ಕೆ ಶುಭ ಫಲಗಳು ಉಂಟಾಗುತ್ತವೆ. ಉದ್ಯೋಗ, ವ್ಯಾಪಾರ, ಧನಲಾಭ ಮತ್ತು ಆರೋಗ್ಯದಲ್ಲಿ ಗ್ರಹಗಳು ತೋರಿಸುತ್ತಿರುವ ಸಂಕೇತಗಳು ಧನುರಾಶಿಯವರಿಗೆ ಉದ್ಯೋಗ ಜೀವನದಲ್ಲಿ ಈ 4 ದಿನಗಳು ಅತ್ಯಂತ ಪ್ರಮುಖವಾಗಿವೆ. ನಿಮ್ಮ ಶ್ರಮವನ್ನು ಗುರುತಿಸದೆ ಪಕ್ಕಕ್ಕೆ ಇಟ್ಟಿದ್ದ ಪರಿಸ್ಥಿತಿಗಳು ಈಗ ಬದಲಾಗುವ ಲಕ್ಷಣಗಳಿವೆ. ನಿಮ್ಮ ಕೆಲಸವನ್ನು ತಡೆಯಲು ಅಥವಾ ನಿಮ್ಮ ಹೆಸರು ಹಾಳು ಮಾಡಲು ಪ್ರಯತ್ನಿಸಿದ ವ್ಯಕ್ತಿಯ ಅಸಲಿ ಉದ್ದೇಶ ಬಯಲಾಗುತ್ತದೆ. ಉನ್ನತಾಧಿಕಾರಿಗಳು ನಿಮ್ಮ ಕೆಲಸದ ವೈಖರಿಯನ್ನು ಹೊಸ ದೃಷ್ಟಿಕೋನದಲ್ಲಿ ಪರಿಶೀಲಿಸುತ್ತಾರೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಶಂಸೆ
ಅಥವಾ ಜವಾಬ್ದಾರಿ ಈಗ ನಿಮಗೆ ಸಿಗುವ ಅವಕಾಶವಿದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ನೀವು ಹೇಳಿದ ಮಾತುಗಳನ್ನು ಬೇರೆ ರೀತಿಯಲ್ಲಿ ಹೇಳುವ ವ್ಯಕ್ತಿ ನಿಮ್ಮ ಸುತ್ತಲೂ ಇರಬಹುದಾದ ಅವಕಾಶವಿದೆ. ವ್ಯಾಪಾರಿಗಳಿಗೆ ಈ ವಾರ ಹೊಸ ಆಶಯಗಳು ಕಾಣಿಸುತ್ತಿವೆ. ಹಿಂದೆ ಸಿಲುಕಿಕೊಂಡಿದ್ದ ಹಣ ಮರಳಿ ಬರುವ ಅವಕಾಶವಿದೆ. ಹೊಸ ಗ್ರಾಹಕರು ಬರಲು ಪ್ರಾರಂಭವಾಗುತ್ತದೆ. ನಿಮ್ಮ ವ್ಯಾಪಾರದ ವಿರುದ್ಧ ತಪ್ಪು ಪ್ರಚಾರ ಮಾಡಿದವರು ಕ್ರಮೇಣ ದುರ್ಬಲರಾಗುತ್ತಾರೆ. ಮಾರುಕಟ್ಟೆಯಲ್ಲಿ ನಿಮ್ಮ ನಂಬಿಕೆ ಮತ್ತೆ ಹೆಚ್ಚುತ್ತದೆ. ಆದರೆ ಹೊಸ ಪಾಲುದಾರಿಕೆಗಳನ್ನು ಮಾಡುವಾಗ ದಾಖಲೆಗಳನ್ನು ಪೂರ್ಣವಾಗಿ ಓದಿ. ಯಾರ ಮಾತನ್ನು ನಂಬಿ ಸಹಿ ಮಾಡಬೇಡಿ. ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಸಮಸ್ಯೆಗೆ ದಾರಿ ಮಾಡಿಕೊಡಬಹುದು. ಧನಲಾಭದ ವಿಷಯದಲ್ಲಿ ಅನುಕೂಲಕರ ಫಲಿತಾಂಶಗಳು ಕಾಣಿಸುತ್ತಿವೆ. ಊಹಿಸದ ರೀತಿಯಲ್ಲಿ ಒಂದು ಬಾಕಿ ಹಣ ಮರಳಿ ಬರಬಹುದು. ಹಳೆಯ ಹೂಡಿಕೆಯಿಂದ ಲಾಭ ಪಡೆಯುವ ಅವಕಾಶವಿದೆ. ಆದಾಗ್ಯೂ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ. ಬಂಗಾರ, ಭೂಮಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಕುಟುಂಬದ ಹಿರಿಯರ ಅಭಿಪ್ರಾಯವನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ಗುರುವಾರದ ದಿನ ಮಾಡಿದ ಆರ್ಥಿಕ ನಿರ್ಧಾರಗಳು ಹೆಚ್ಚಾಗಿ ಅನುಕೂಲಕರವಾಗಿರುತ್ತವೆ. ಆರೋಗ್ಯದ ವಿಷಯದಲ್ಲಿ ಸಣ್ಣ ಸಣ್ಣ ಎಚ್ಚರಿಕೆಗಳು ಕಾಣಿಸುತ್ತಿವೆ. ಹೆಚ್ಚಿನ ಕೆಲಸದ ಕಾರಣದಿಂದ ಆಯಾಸ, ನಿದ್ರೆಯಿಲ್ಲದಿರುವುದು, ತಲೆನೋವು, ಜೀರ್ಣಕ್ರಿಯೆಯ ಸಮಸ್ಯೆಗಳು ತೊಂದರೆ ಕೊಡಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ಬಹಳ ಅಗತ್ಯ. ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಪ್ರತಿದಿನ ಕನಿಷ್ಠ ಸ್ವಲ್ಪ ಸಮಯ ನಡೆಯುವುದನ್ನು ರೂಢಿ ಮಾಡಿಕೊಳ್ಳಿ. ಶನಿವಾರದ ದಿನ ಹನುಮಂತನನ್ನು ದರ್ಶಿಸಿ ಬೆಲ್ಲದ ವಡೆಗಳನ್ನು ಸಮರ್ಪಿಸಿದರೆ ಶನಿಯ ಪ್ರಭಾವ ಕಡಿಮೆಯಾಗಿ ಧೈರ್ಯ ಹೆಚ್ಚುತ್ತದೆ. ಈ 4 ದಿನಗಳಲ್ಲಿ ನೀವು ಮಾಡುವ ಪ್ರತಿ ಕೆಲಸವೂ ಒಂದು ಪಾಠವನ್ನು ಕಲಿಸುತ್ತದೆ. ನಿಮ್ಮಿಂದ ದೂರ ಹೋದ ಅವಕಾಶಗಳು ಮತ್ತೆ ನಿಮ್ಮ ಕಡೆಗೆ ತಿರುಗಿ ಬರಬಹುದು. ನೀವು ತಾಳ್ಮೆ ಮತ್ತು ವಿನಯದಿಂದ ಮುಂದೆ ಸಾಗಿದರೆ ಗ್ರಹಗಳ ಅನುಗ್ರಹವು ನಿಮಗೆ ಹೊಸ ಯಶಸ್ಸಿಗೆ ಮಾರ್ಗವನ್ನು ತೋರಿಸುತ್ತದೆ. ಯಾರ ಮಾತುಗಳಿಗಿಂತಲೂ ನಿಮ್ಮ ಶ್ರಮವನ್ನು ನಂಬಿ ದೇವರ ಮೇಲೆ ವಿಶ್ವಾಸವಿಡಿ. ಸಮಯ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿರುವ ಸಂಕೇತಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಉದ್ಯೋಗದಲ್ಲಿ ನಿಮ್ಮ ಹೆಸರು ಹಾಳು ಮಾಡಬೇಕೆಂದು ನೋಡಿದವರ ಅಸಲಿ ಮುಖ ಬಯಲಾಗುವ ಸಮಯ. ಧನು ರಾಶಿಯವರಿಗೆ ಜುಲೈ 1ರಿಂದ 4ರವರೆಗೆ ಉದ್ಯೋಗ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಬೆಳವಣಿಗೆಗಳು ಕಾಣಿಸುತ್ತಿವೆ. ಇಲ್ಲಿಯವರೆಗೆ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಕೆಲಸಕ್ಕೆ ಸರಿಯಾದ ಗುರುತು ಸಿಗದೇ ಇರುವುದು, ನೀವು ಮಾಡಿದ ಕೆಲಸಕ್ಕೆ ಬೇರೆ ವ್ಯಕ್ತಿಯ ಹೆಸರು ಬರುವುದು, ನಿಮ್ಮ ಬಗ್ಗೆ ಉನ್ನತಾಧಿಕಾರಿಗಳ ಬಳಿ ತಪ್ಪು ಮಾಹಿತಿ ತಲುಪುವುದು ಮುಂತಾದ ಪರಿಸ್ಥಿತಿಗಳು ಎದುರಾಗಿರಬಹುದು. ಇವೆಲ್ಲವೂ ಏಕೆ ನಡೆದವು ಎಂಬುದು ಈ ವಾರ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಮುಖ್ಯವಾಗಿ ನಿಮ್ಮೊಂದಿಗೆ ಎಷ್ಟೋ ಸ್ನೇಹದಿಂದ ಇರುತ್ತಾ ಬೆನ್ನಿನ ಹಿಂದಿನಿಂದ ನಿಮ್ಮ ಅವಕಾಶಗಳನ್ನು ತಡೆದ ವ್ಯಕ್ತಿಯ ಬಗ್ಗೆ ಒಂದು ವಿಷಯ ಬಯಲಾಗುತ್ತದೆ. ನೀವು ಎಂದಿಗೂ ಊಹಿಸದ ವ್ಯಕ್ತಿಯ ಹೆಸರು ಕೇಳಿಬರುವ ಅವಕಾಶವೂ ಇದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಯಾರು ಏನು ಮಾತನಾಡುತ್ತಿದ್ದಾರೆ, ಯಾರು ನಿಮಗೆ ಅನುಕೂಲಕರವಾಗಿ ಕಾಣಿಸುತ್ತಾ ಬೇರೆ ತರಹ ವರ್ತಿಸುತ್ತಿದ್ದಾರೆ ಎಂಬ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಬುಧವಾರ ಮತ್ತು ಗುರುವಾರದ ದಿನಗಳಲ್ಲಿ ಒಂದು ಪ್ರಮುಖ ಸಭೆ ಅಥವಾ ಕೆಲಸ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ನಿಮ್ಮ ಕೆಲಸದ ವೈಖರಿಯನ್ನು ಗಮನಿಸುತ್ತಿರುವ ಉನ್ನತಾಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸುತ್ತಾರೆ. ಹಿಂದೆ ನಿಮ್ಮ ಮೇಲೆ ಬಂದ ಟೀಕೆಗಳು ಒಂದೊಂದಾಗಿ ದೂರವಾಗುತ್ತವೆ. ನಿಮಗೆ ಸಿಗಬೇಕಾದ ಗೌರವ ಮರಳಿ ಬರುವ ಲಕ್ಷಣಗಳು ಕಾಣಿಸುತ್ತಿವೆ. ಕೆಲವು ಜನರಿಗೆ ಹೊಸ ಜವಾಬ್ದಾರಿಗಳು, ಇನ್ನಿತರರಿಗೆ ಪದೋನ್ನತಿಯ ಬಗ್ಗೆ ಚರ್ಚೆಗಳು ಮೊದಲಾಗುವ ಅವಕಾಶವಿದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಒಂದು ಒಳ್ಳೆಯ ಮಾಹಿತಿ ಲಭಿಸುತ್ತದೆ. ಸಂದರ್ಶನಕ್ಕೆ ಹೋಗುವವರು ಆತ್ಮವಿಶ್ವಾಸದಿಂದ ಮಾತನಾಡಿದರೆ ಯಶಸ್ಸು ನಿಮ್ಮ ಪರವಾಗಿರುತ್ತದೆ. ಆದರೆ ಈ ಸಮಯದಲ್ಲಿ ಒಂದು ಜಾಗ್ರತೆ ಬಹಳ ಅಗತ್ಯ. ಕಚೇರಿಯಲ್ಲಿ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ. ನೀವು ಯಾವ ಉದ್ಯೋಗಕ್ಕೆ ಅರ್ಜಿ ಹಾಕಿದ್ದೀರಿ, ಎಷ್ಟು ಸಂಬಳವನ್ನು ನಿರೀಕ್ಷಿಸುತ್ತಿದ್ದೀರಿ, ಯಾರೊಂದಿಗೆ ಮಾತನಾಡುತ್ತಿದ್ದೀರಿ ಎಂಬುದನ್ನು ಅನಗತ್ಯವಾಗಿ ಹಂಚಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಮಾತುಗಳನ್ನು ಬೇರೆ ರೀತಿಯಲ್ಲಿ ಹೇಳಿ ಮತ್ತೆ ತೊಂದರೆಗಳನ್ನು ಉಂಟುಮಾಡುವ ವ್ಯಕ್ತಿ ಇನ್ನೂ ನಿಮ್ಮ ಸುತ್ತಲೂ ಇರಬಹುದಾದ ಅವಕಾಶವಿದೆ. ನಿಮ್ಮ ವಿಜಯದ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ಳುವುದಕ್ಕಿಂತ ನಿಶ್ಶಬ್ದವಾಗಿ ಕೆಲಸ ಮಾಡುವುದು ಈ ವಾರ ನಿಮಗೆ ದೊಡ್ಡ ರಕ್ಷಣೆಯಾಗಿರುತ್ತದೆ. ಶನಿವಾರದ ದಿನದಂದು ಹನುಮಂತನಿಗೆ ಬೆಲ್ಲವನ್ನು ಸಮರ್ಪಿಸಿ ಹನುಮಾನ್ ಚಾಲಿಸಾ ಪಾರಾಯಣ ಮಾಡಿದರೆ ಕೆಲಸದ ಕ್ಷೇತ್ರದಲ್ಲಿ ಎದುರಾಗುವ ಅಡ್ಡಿ, ಆತಂಕಗಳು ಕಡಿಮೆಯಾಗಿ ಶತ್ರುಗಳ ಪ್ರಭಾವ
ಕ್ರಮೇಣ ಕಡಿಮೆಯಾಗುತ್ತದೆ. ವ್ಯಾಪಾರ, ಹಣ ಮತ್ತು ಆಸ್ತಿ ವಿಷಯಗಳಲ್ಲಿ ಅಡಗಿರುವ ನಿಜಗಳು ಬೆಳಕಿಗೆ ಬರುತ್ತವೆ. ವ್ಯಾಪಾರ ಮಾಡುತ್ತಿರುವ ಧನು ರಾಶಿಯವರಿಗೆ ಈ 4 ದಿನಗಳು ಒಂದು ಹೊಸ ತಿರುವನ್ನು ತೋರಿಸುವ ಸಮಯ. ಹಿಂದೆ ನಿಮ್ಮ ವ್ಯಾಪಾರ ಏಕೆ ಮಂದಗತಿಯಲ್ಲಿ ಸಾಗಿತು? ಏಕೆ ಕೆಲವು ಗ್ರಾಹಕರು ಒಮ್ಮೆಗೆ ದೂರವಾದರು? ಏಕೆ ನಿಮ್ಮ ಮೇಲಿನ ನಂಬಿಕೆ ಕಡಿಮೆಯಾಗುವಂತೆ ಪರಿಸ್ಥಿತಿಗಳು ಉಂಟಾದವು ಎಂಬ ಪ್ರಶ್ನೆಗಳಿಗೆ ಈಗ ಉತ್ತರಗಳು ದೊರೆಯುವ ಅವಕಾಶವಿದೆ. ನಿಮಗೆ ತಿಳಿಯದಂತೆ ನಿಮ್ಮ ವ್ಯಾಪಾರದ ಬಗ್ಗೆ ತಪ್ಪು ಪ್ರಚಾರ ಮಾಡಿದ ವ್ಯಕ್ತಿ ಯಾರೆಂದು ತಿಳಿಯುವ ಅವಕಾಶವಿದೆ. ಆದರೆ ಈ ವಿಷಯ ತಿಳಿದ ತಕ್ಷಣ ಆವೇಶದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವ್ಯಾಪಾರದಲ್ಲಿ ತಾಳ್ಮೆ ಅತ್ಯಂತ ದೊಡ್ಡ ಅಸ್ತ್ರ. ನೀವು ಗುಣಮಟ್ಟದೊಂದಿಗೆ ಮುಂದೆ ಸಾಗಿದರೆ ಜನರೇ ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸುತ್ತಾರೆ. ಗುರುವಾರದ ನಂತರ ಹೊಸ ಆದಾಯದ ಮಾರ್ಗಗಳು ಕಾಣಿಸುತ್ತವೆ. ಹಿಂದೆ ನಿಂತು ಹೋಗಿದ್ದ ಪಾವತಿಗಳು ಬರಬಹುದು. ಬಹಳ ಕಾಲದಿಂದ ಮರಳಿ ಬಾರದ ಬಾಕಿ ಹಣ ನಿಮ್ಮ ಕೈ ಸೇರುವ ಅವಕಾಶವಿದೆ. ಒಂದು ಹಳೆಯ ಪರಿಚಯದ ಮೂಲಕ ಹೊಸ ವ್ಯಾಪಾರದ ಅವಕಾಶ ಬರಬಹುದು. ಈ ಅವಕಾಶವನ್ನು ನಿರ್ಲಕ್ಷಿಸಬೇಡಿ. ಆದರೆ ಹೊಸ ಪಾಲುದಾರಿಕೆಗಳನ್ನು ಮಾಡುವಾಗ ಪ್ರತಿ ಒಪ್ಪಂದವನ್ನು ಪೂರ್ಣವಾಗಿ ಓದಿ. ಯಾರ ಮಾತನ್ನು ನಂಬಿ ಆತುರವಾಗಿ ಸಹಿ ಮಾಡಬೇಡಿ. ಸಣ್ಣ ಅಜಾಗರೂಕತೆಯು ಭವಿಷ್ಯದಲ್ಲಿ ದೊಡ್ಡ ನಷ್ಟಕ್ಕೆ ಕಾರಣವಾಗುತ್ತದೆ. ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದವರಿಗೆ ಈ ವಾರ ಅನುಕೂಲಕರವಾಗಿ ಕಾಣಿಸುತ್ತಿದೆ. ಕುಟುಂಬದ ಹಿರಿಯರ ಸಲಹೆಯೊಂದಿಗೆ ಮುಂದೆ ಸಾಗಿದರೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ವಾಹನ ಖರೀದಿಸಬೇಕೆಂದು ಯೋಚಿಸುತ್ತಿರುವವರು ಗುರುವಾರ ಅಥವಾ ಶುಕ್ರವಾರ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಆದಾಗ್ಯೂ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ. ಕೆಲವರು ನಿಮ್ಮನ್ನು ಆಕರ್ಷಿಸುವ ಮಾತುಗಳಿಂದ ಹೂಡಿಕೆಗಳನ್ನು ಮಾಡಲು ಒತ್ತಾಯಿಸಬಹುದು. ಅಂತಹವರಿಗೆ ತಕ್ಷಣ ಒಪ್ಪಿಗೆ ನೀಡಬೇಡಿ. ನಿಮ್ಮ ಕಷ್ಟಾರ್ಜಿತ ಹಣವನ್ನು ರಕ್ಷಿಸಿಕೊಳ್ಳುವುದು ಈ ವಾರ ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ. ಈ ದಿನಗಳಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿ, ಹಳದಿ ಅಕ್ಷತೆಯನ್ನು ಸಮರ್ಪಿಸಿ, ಬಡವರಿಗೆ ಕಡಲೆಕಾಳು ಅಥವಾ ತೊಗರಿಬೇಳೆಯನ್ನು ದಾನ ಮಾಡುವುದರಿಂದ ಹಣಕಾಸಿನ ಸಂಬಂಧಿತ ಅಡೆತಡೆಗಳು ಕಡಿಮೆಯಾಗಿ ನೀವು ಗಳಿಸಿದ ಪ್ರತಿಯೊಂದು ರೂಪಾಯಿಗೂ ಮೌಲ್ಯ ಹೆಚ್ಚುತ್ತದೆ. ಆರೋಗ್ಯ, ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಬಲ ನಿಮ್ಮ ಜೀವನವನ್ನು ಬದಲಾಯಿಸಲಿವೆ. ಈ 4 ದಿನಗಳಲ್ಲಿ ಧನು ರಾಶಿಯವರು ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಬಾರದು. ದೊಡ್ಡ ಕಾಯಿಲೆಗಳು ಕಾಣಿಸದೇ ಇದ್ದರೂ ಮಾನಸಿಕ ಒತ್ತಡದ ಕಾರಣದಿಂದ ದೇಹದ ಮೇಲೆ ಪ್ರಭಾವ ಬೀರುವ ಅವಕಾಶವಿದೆ. ಹೆಚ್ಚಾಗಿ ಯೋಚಿಸುವುದು, ನಡೆದ ಘಟನೆಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವುದರಿಂದ ನಿದ್ರೆಯಿಲ್ಲದಿರುವುದು, ತಲೆನೋವು, ಕುತ್ತಿಗೆ ನೋವು, ಜೀರ್ಣಕ್ರಿಯೆಯ ಸಮಸ್ಯೆಗಳು ಬರಬಹುದು. ಮುಖ್ಯವಾಗಿ ನಿಮ್ಮ ಮೇಲೆ ನಡೆದ ಸಂಚಿನ ಬಗ್ಗೆ ತಿಳಿದುಕೊಂಡ ನಂತರ ಕೋಪ ಅಥವಾ ಬೇಸರ ಹೆಚ್ಚಾಗಬಹುದು. ಆದರೆ ಆ ಭಾವನೆಗಳನ್ನು ಹೆಚ್ಚು ಹೊತ್ತು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ. ಕೋಪವು ಮೊದಲು ನಿಮ್ಮ ಆರೋಗ್ಯವನ್ನೇ ಹಾಳು ಮಾಡುತ್ತದೆ. ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಕನಿಷ್ಠ 10 ನಿಮಿಷಗಳ ಕಾಲ ಸೂರ್ಯ ನಮಸ್ಕಾರ ಮಾಡುವುದು ನಿಮಗೆ ಉತ್ತಮ ಶಕ್ತಿಯನ್ನು ನೀಡುತ್ತದೆ. ಪ್ರತಿದಿನ ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು ಜಪಿಸಿದರೆ ಮಾನಸಿಕ ಪ್ರಶಾಂತತೆ ಹೆಚ್ಚುತ್ತದೆ. ಗುರುವಾರದ ದಿನದಂದು ಹಳದಿ ವಸ್ತ್ರಗಳನ್ನು ಧರಿಸುವುದು, ಬಾಳೆಹಣ್ಣುಗಳನ್ನು ದಾನ ಮಾಡುವುದು ಗುರುಗ್ರಹದ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ಶನಿವಾರದ ದಿನ ಕಪ್ಪು ಎಳ್ಳಿನಿಂದ ದೀಪವನ್ನು ಹಚ್ಚಿದರೆ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ನಿಮಗೆ ಒಂದು ಒಳ್ಳೆಯ ಅಭ್ಯಾಸ ಉಂಟಾಗುವ ಅವಕಾಶವಿದೆ. ಬೆಳಗ್ಗಿನ ನಡಿಗೆ, ಯೋಗ ಅಥವಾ ಧ್ಯಾನ ಮಾಡುವುದನ್ನು ಪ್ರಾರಂಭಿಸಿದರೆ ಆ ಅಭ್ಯಾಸವು ಭವಿಷ್ಯದಲ್ಲಿ ನಿಮ್ಮ ಆರೋಗ್ಯಕ್ಕೆ ದೊಡ್ಡ ವರವಾಗಿ ಬದಲಾಗುತ್ತದೆ. ದೇಹವು ಆರೋಗ್ಯವಾಗಿದ್ದರೆ ಮಾತ್ರ ನೀವು ನಿಮ್ಮ ಮೇಲೆ ನಡೆದ ಅನ್ಯಾಯಗಳನ್ನು ಧೈರ್ಯವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ಅದಕ್ಕಾಗಿಯೇ ಈ ವಾರ ನಿಮ್ಮ ಆರೋಗ್ಯವನ್ನು ದೇವರ ವರವೆಂದು ಭಾವಿಸಿ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಅದೃಷ್ಟವನ್ನು ಬದಲಾಯಿಸುವ ದೇವಸ್ಥಾನಗಳ ದರ್ಶನ, ಶುಭ ಯೋಗಗಳು ಮತ್ತು ಈ 4 ದಿನಗಳ ವಿಶೇಷ ಸಂಕೇತಗಳು ಧನು ರಾಶಿಯವರಿಗೆ ಈ ವಾರ ದೇವರ ಅನುಗ್ರಹವು ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸಲಿದೆ. ನೀವು ಎಷ್ಟೇ ಕಷ್ಟಪಟ್ಟರೂ ಕೆಲವು ಕೆಲಸಗಳು ಕೊನೆಯ ಕ್ಷಣದಲ್ಲಿ ನಿಂತು ಹೋಗುತ್ತಿದ್ದರೆ ಅದಕ್ಕೆ ಕಾರಣವಾದ ನಕಾರಾತ್ಮಕ ಶಕ್ತಿಗಳು ಈಗ ಕ್ರಮೇಣ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಅದಕ್ಕಾಗಿ ಈ 4 ದಿನಗಳಲ್ಲಿ ಕೆಲವು ಆಧ್ಯಾತ್ಮಿಕ ನಿಯಮಗಳನ್ನು ಪಾಲಿಸಿದರೆ ಇನ್ನಷ್ಟು ಶುಭ ಫಲಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಗುರುವಾರದ ದಿನ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಅಥವಾ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಾಧ್ಯವಾದರೆ ಗುರುಗ್ರಹಕ್ಕೆ ಸಂಬಂಧಿಸಿದ ಹಳದಿ ಹೂವುಗಳಿಂದ ಅರ್ಚನೆ ಮಾಡಿಸಿ. ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನು ದರ್ಶಿಸಿ ಹಾಲು ಅಥವಾ ಕಮಲದ ಹೂವುಗಳಿಂದ ಪೂಜೆ ಮಾಡಿ. ಶನಿವಾರ ಹನುಮಂತನ ದೇವಸ್ಥಾನದಲ್ಲಿ ಬೆಲ್ಲದ ವಡೆಯನ್ನು ಸಮರ್ಪಿಸಿ 7 ಪ್ರದಕ್ಷಿಣೆಗಳನ್ನು ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮೇಲಿರುವ ದೃಷ್ಟಿ, ದೋಷ,
ಶತ್ರುಗಳ ಬಾಧೆ, ಅನಗತ್ಯ ಅಡೆತಡೆಗಳು ಕಡಿಮೆಯಾಗುತ್ತವೆ. ಈ 4 ದಿನಗಳಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಒಂದು ಹಳೆಯ ಪರಿಚಯ ಮತ್ತೆ ಸಿಗುವ ಅವಕಾಶವಿದೆ. ಆ ಪರಿಚಯದ ಮೂಲಕ ಭವಿಷ್ಯದಲ್ಲಿ ಉಪಯೋಗಕ್ಕೆ ಬರುವ ಒಂದು ಅವಕಾಶ ನಿಮ್ಮ ಜೀವನಕ್ಕೆ ಬರಬಹುದು. ಕೆಲವರಿಗೆ ಹಳೆಯ ಸ್ನೇಹಿತರಿಂದ ಕ್ಷಮಾಪಣೆಯೂ ಬರಬಹುದು. ಹಿಂದೆ ದೂರವಾಗಿದ್ದ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಲು ಪ್ರಯತ್ನಿಸಬಹುದು. ಆದರೆ ತಕ್ಷಣವೇ ನಂಬದೆ ಅವರ ನಡವಳಿಕೆಯನ್ನು ಸ್ವಲ್ಪ ಕಾಲ ಗಮನಿಸಿ. ನಿಮ್ಮ ಮನೆಯ ಮುಂದೆ ಪ್ರತಿದಿನ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಸ್ವಲ್ಪ ಹೊತ್ತು ದೇವರ ನಾಮಸ್ಮರಣೆ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತವೆ. ಗುರುವಾರ ಒಬ್ಬ ಬಡ ವಿದ್ಯಾರ್ಥಿಗೆ ನೋಟ್ಬುಕ್ ಅಥವಾ ಪೆನ್ನು ದಾನ ಮಾಡಿದರೆ ಗುರುಗ್ರಹದ ಅನುಗ್ರಹ ಹೆಚ್ಚುತ್ತದೆ. ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ಕೆಲಸಗಳು ಕ್ರಮೇಣ ಮುಂದಕ್ಕೆ ಸಾಗುತ್ತವೆ. ಈ ವಾರ ನಿಮಗೆ ಭಗವಂತ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತಿದ್ದಾನೆ. ನಿಮ್ಮ ಮೇಲೆ ನಡೆದ ಸಂಚು ಬಯಲಾಗುವುದು ಕೇವಲ ಒಂದು ಘಟನೆ ಮಾತ್ರವಲ್ಲ. ಇನ್ಮುಂದೆ ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು ಎಂಬ ಜ್ಞಾನವನ್ನು ಸಹ ನಿಮಗೆ ನೀಡಲಿದ್ದಾನೆ. ಆ ಜ್ಞಾನವನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವು ಮತ್ತಷ್ಟು ಸ್ಥಿರವಾಗಿ, ಪ್ರಶಾಂತವಾಗಿ, ಯಶಸ್ವಿಯಾಗಿ ಬದಲಾಗುತ್ತದೆ. ಜುಲೈ 1, 2, 3, 4 ದಿನಾಂಕಗಳ ವಾರೀಗ ಧನು ರಾಶಿಯವರಿಗೆ ಗ್ರಹಗಳು ಹೇಳುವ ವಿಶೇಷ ಸಂಕೇತಗಳು. ಜುಲೈ 1 ಬುಧವಾರ ನಿಮಗೆ ಒಂದು ಹೊಸ ಆರಂಭವನ್ನು ಸೂಚಿಸುತ್ತಿದೆ. ಈ ದಿನ ಬೆಳಗ್ಗಿನಿಂದಲೇ ಕೆಲವು ಆಶ್ಚರ್ಯಕರವಾದ ಬೆಳವಣಿಗೆಗಳು ಕಾಣಿಸಿಕೊಳ್ಳಬಹುದು. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಅನುಮಾನಕ್ಕೆ ಉತ್ತರ ಸಿಗುವ ಅವಕಾಶವಿದೆ. ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದ ವ್ಯಕ್ತಿ ನಿಜವನ್ನು ತಿಳಿದುಕೊಂಡು ನಿಮ್ಮೊಂದಿಗೆ ಮತ್ತೆ ಮಾತನಾಡಲು ಪ್ರಯತ್ನಿಸಬಹುದು. ಉದ್ಯೋಗದಲ್ಲಿ ಒಂದು ಪ್ರಮುಖ ಮಾಹಿತಿಯನ್ನು ಕೇಳುವ ಅವಕಾಶವಿದೆ. ವ್ಯಾಪಾರದಲ್ಲಿ ಹೊಸ ಆರ್ಡರ್ ಅಥವಾ ಹೊಸ ಗ್ರಾಹಕರು ಬರಬಹುದು. ಕೌಟುಂಬಿಕವಾಗಿ ಹಿರಿಯರೊಂದಿಗೆ ಮಾತನಾಡುವಾಗ ವಿನಯದಿಂದ ಇರಿ. ಈ ದಿನ ಯಾರಿಗೂ ಹಣವನ್ನು ಸಾಲವಾಗಿ ನೀಡದೇ ಇರುವುದು ಒಳ್ಳೆಯದು. ಸಂಜೆಯ ಸಮಯಕ್ಕೆ ಒಂದು ಶುಭ ವಾರ್ತೆಯೂ ನಿಮ್ಮ ಮುಖದಲ್ಲಿ ನಗು ತರಬಲ್ಲದು. ಜುಲೈ 2 ಗುರುವಾರ ಗುರು ಗ್ರಹದ ಅನುಗ್ರಹವು ಅತ್ಯಧಿಕವಾಗಿರುತ್ತದೆ. ಧನುರಾಶಿಯ ಅಧಿಪತಿಯಾದ ಗುರುವಿನ ಆಶೀರ್ವಾದದಿಂದ ನಿಂತು ಹೋಗಿದ್ದ ಕೆಲಸಗಳು ಚಲಿಸಲು ಪ್ರಾರಂಭವಾಗುತ್ತವೆ. ಈ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಲಾಭವನ್ನು ತಂದುಕೊಡುತ್ತವೆ. ನಿಮ್ಮಿಂದ ದೂರವಿದ್ದ ವ್ಯಕ್ತಿಯಿಂದ ಫೋನ್ ಕರೆ ಬರಬಹುದು. ಆ ಕರೆಯು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗೆ ಕಾರಣವಾಗಬಹುದು. ಕೆಲವರಿಗೆ ಉದ್ಯೋಗದ ಅವಕಾಶಗಳು, ಇನ್ನು ಕೆಲವರಿಗೆ ಆರ್ಥಿಕ ಲಾಭ, ಮತ್ತೆ ಕೆಲವರಿಗೆ ವಿವಾಹ ಸಂಬಂಧಗಳ ವಿಷಯದಲ್ಲಿ ಶುಭ ವಾರ್ತೆಗಳು ಲಭಿಸುತ್ತವೆ. ಈ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು, ಗುರುವನ್ನು ಸ್ಮರಿಸುವುದು ತುಂಬಾ ಒಳ್ಳೆಯದು. ಜುಲೈ 3 ಶುಕ್ರವಾರ ಲಕ್ಷ್ಮೀ ಕಟಾಕ್ಷ ಸಿಗುವ ದಿನ. ಧನಲಾಭಕ್ಕೆ ಸಂಬಂಧಿಸಿದ ಒಂದು ಅವಕಾಶ ಕಾಣಿಸುತ್ತದೆ. ಹಿಂದೆ ಪಟ್ಟ ಶ್ರಮಕ್ಕೆ ಈಗ ಫಲಿತಾಂಶ ಬರಬಹುದು. ಮನೆಯಲ್ಲಿ ಆನಂದದ ವಾತಾವರಣ ಉಂಟಾಗುತ್ತದೆ. ಆದರೆ ನಿಮ್ಮ ಸಂತೋಷವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ ನಿಮ್ಮ ಮೇಲೆ ಅಸೂಯೆ ಪಡುವವರು ಇನ್ನೂ ನಿಮ್ಮ ಸುತ್ತಲೂ ಇರುವ ಅವಕಾಶವಿದೆ. ಈ ದಿನದಂದು ಮಹಿಳೆಯರ ಆಶೀರ್ವಾದ ನಿಮಗೆ ಎಷ್ಟೋ ಒಳಿತನ್ನು ಮಾಡುತ್ತದೆ. ತಾಯಿ ಅಥವಾ ಮನೆಯ ಹಿರಿಯ ಮಹಿಳೆಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡರೆ ಅನೇಕ ಅಡೆತಡೆಗಳು ದೂರವಾಗುತ್ತವೆ. ಶನಿವಾರ ತುಂಬಾ ಜಾಗರೂಕತೆಯಿಂದ ಇರಬೇಕಾದ ದಿನ. ಶನಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಡಗಿರುವ ಒಂದು ನಿಜಾಂಶ ಸಂಪೂರ್ಣವಾಗಿ ಬಯಲಾಗುವ ಲಕ್ಷಣಗಳಿವೆ. ಇಲ್ಲಿಯವರೆಗೆ ನಿಮಗೆ ಮಿತ್ರನಂತೆ ಕಾಣುತ್ತಿದ್ದ ವ್ಯಕ್ತಿಯ ಅಸಲಿ ಉದ್ದೇಶವೇನೆಂದು ತಿಳಿದುಕೊಳ್ಳುತ್ತೀರಿ. ಕೋಪದಿಂದ ಪ್ರತಿಕ್ರಿಯಿಸದೆ ದೇವರ ಮೇಲೆ ವಿಶ್ವಾಸವಿಡಿ. ಶನಿವಾರ ಹನುಮಂತನನ್ನು ದರ್ಶಿಸಿ ಎಣ್ಣೆಯ ದೀಪವನ್ನು ಹಚ್ಚಿದರೆ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗುತ್ತವೆ. ಈ ದಿನ ದೊಡ್ಡ ನಿರ್ಧಾರಗಳನ್ನು ಸಂಜೆಯ ನಂತರ ತೆಗೆದುಕೊಳ್ಳುವುದು ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಸಂಕೇತಗಳು. ಧನುರಾಶಿಯವರಿಗೆ ಈ 4 ದಿನಗಳು ಕೇವಲ ಸಾಮಾನ್ಯ ದಿನಗಳಲ್ಲ. ಬಹಳ ದಿನಗಳಿಂದ ನಿಮಗೆ ಅಡ್ಡವಾಗಿ ನಿಂತಿದ್ದ ನಕಾರಾತ್ಮಕ ಪರಿಸ್ಥಿತಿಗಳು ಕ್ರಮೇಣ ದೂರವಾಗುತ್ತಿರುವ ಸಮಯವಿದು. ಮುಖ್ಯವಾಗಿ ನಿಮ್ಮ ಮೇಲೆ ನಡೆಯುತ್ತಿರುವ ಸಂಚು ಈ ವಾರ ಬಯಲಾಗುತ್ತದೆ ಎಂಬ ಸಂಕೇತವು ಈ ಇಡೀ ವಾರ ನಿಮ್ಮ ಜೀವನವನ್ನು ಪ್ರಭಾವಿಸುತ್ತದೆ. ಇಲ್ಲಿಯವರೆಗೆ ನೀವು ಏಕೆ ಕೆಲವು ಅವಕಾಶಗಳನ್ನು ಕಳೆದುಕೊಂಡಿರೋ, ಏಕೆ ಕೆಲವು ಜನರು ಒಮ್ಮೆಗೆ ನಿಮಗೆ ದೂರವಾದರೋ, ಏಕೆ ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಗುರುತು ಸಿಗಲಿಲ್ಲವೋ ಎಂಬುದು ಈಗ ಒಂದೊಂದಾಗಿ ಅರ್ಥವಾಗುತ್ತದೆ. ಇದು ಭಗವಂತ ನಿಮಗೆ ನೀಡುತ್ತಿರುವ ಒಂದು ಎಚ್ಚರಿಕೆಯೂ ಹೌದು. ಇನ್ಮುಂದೆ ಪ್ರತಿಯೊಬ್ಬರನ್ನೂ ಕುರುಡಾಗಿ ನಂಬಬೇಡಿ. ಒಳ್ಳೆಯ ಮಾತುಗಳನ್ನು ಹೇಳುವ ಪ್ರತಿ ವ್ಯಕ್ತಿಯೂ ಒಳ್ಳೆಯ ಮನುಷ್ಯನೇ ಎಂದು ಅಂದುಕೊಳ್ಳಬೇಡಿ. ನಿಮ್ಮ ವಿಜಯವನ್ನು ನೋಡಿ ಆನಂದ ಪಡುವವರಿಗಿಂತ ಅಸೂಯೆ ಪಡುವವರೇ ಹೆಚ್ಚಾಗಿರಬಹುದು. ಅದಕ್ಕಾಗಿಯೇ ನಿಮ್ಮ ಭವಿಷ್ಯದ ಯೋಜನೆಗಳು,
ಹಣದ ವಿಷಯಗಳು, ಕೌಟುಂಬಿಕ ರಹಸ್ಯಗಳು, ಹೊಸ ಅವಕಾಶಗಳ ಬಗ್ಗೆ ಬಹಳ ಕಡಿಮೆ ಜನರಿಗೆ ಮಾತ್ರ ಹೇಳಿ. ಮೌನವು ನಿಮಗೆ ಈ ವಾರ ದೊಡ್ಡ ರಕ್ಷಣೆಯಾಗಿರುತ್ತದೆ. ಈ ಸಮಯದಲ್ಲಿ ನೀವು ಎಷ್ಟು ವಿನಯದಿಂದ ಇರುತ್ತೀರೋ ಅಷ್ಟು ದೇವರ ಅನುಗ್ರಹವನ್ನು ಪಡೆಯುತ್ತೀರಿ. ನಿಮಗೆ ಅನ್ಯಾಯ ಮಾಡಿದವರನ್ನು ಶಪಿಸುವುದಕ್ಕಿಂತ ದೇವರಿಗೆ ಒಪ್ಪಿಸಿಬಿಡಿ. ಸಮಯ ಬಂದಾಗ ನ್ಯಾಯ ಹೇಗೆ ಸಿಗುತ್ತದೆ ಎಂಬುದನ್ನು ಈ ವಾರ ನಿಮ್ಮ ಕಣ್ಣ ಮುಂದೆಯೇ ನೋಡುತ್ತೀರಿ. ನಿಮ್ಮ ಗೌರವವನ್ನು ಕಡಿಮೆ ಮಾಡಬೇಕೆಂದುಕೊಂಡವರೇ ಕೊನೆಗೆ ನಿಮ್ಮ ಪ್ರಾಮಾಣಿಕತೆಯನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ನೀವು ಮಾತ್ರ ಎಂದಿನಂತೆಯೇ ಧರ್ಮವನ್ನು ಬಿಡದೆ ಮುಂದೆ ಸಾಗಬೇಕು. ಗುರುಗ್ರಹವು ನಿಮಗೆ ಜ್ಞಾನವನ್ನು, ಶನಿಯೂ ನಿಮಗೆ ತಾಳ್ಮೆಯನ್ನು, ಭಗವಂತನೂ ನಿಮಗೆ ವಿಜಯವನ್ನು ನೀಡಲು ಸಿದ್ಧರಾಗಿದ್ದಾರೆ. ಈ ವಾರ ಭಗವಂತ ನಿಮಗೆ ನೀಡಲಿರುವ ದೊಡ್ಡ ವರವಿದು. ಧನು ರಾಶಿಯವರು ಯಾವಾಗಲೂ ಧರ್ಮವನ್ನು ನಂಬುವವರು. ಅದಕ್ಕಾಗಿಯೇ ತಡವಾದರೂ ದೇವರು ನಿಮಗೆ ನ್ಯಾಯವನ್ನು ಒದಗಿಸುತ್ತಾನೆ. ಈ 4 ದಿನಗಳಲ್ಲಿ ನೀವು ಅನುಭವಿಸುವ ಪ್ರತಿ ಘಟನೆಯೂ ನಿಮ್ಮ ಭವಿಷ್ಯಕ್ಕೆ ಒಂದು ಪಾಠವಾಗಿ ಬದಲಾಗುತ್ತದೆ. ನಿಮಗೆ ಬೇಸರ ಉಂಟುಮಾಡಿದವರು ಯಾರೆಂದು ತಿಳಿದುಕೊಳ್ಳುವುದು ಒಂದು ವರವಾದರೆ, ಇನ್ಮುಂದೆ ಯಾರನ್ನು ನಂಬಬೇಕು ಎಂದು ತಿಳಿದುಕೊಳ್ಳುವುದು ಅದಕ್ಕಿಂತ ದೊಡ್ಡ ವರ. ಈ ಜ್ಞಾನವು ನಿಮ್ಮ ಜೀವನವನ್ನು ಪೂರ್ಣವಾಗಿ ಬದಲಾಯಿಸಬಲ್ಲದು. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳು ಈಗ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತವೆ. ನೀವು ಮಾಡಿದ ಸಹಾಯ, ನೀವು ಮಾತನಾಡಿದ ಒಳ್ಳೆಯ ಮಾತು, ನೀವು ಮಾಡಿದ ದಾನ ಇವೆಲ್ಲವೂ ಈಗ ದೈವ ಕೃಪೆಯ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತವೆ. ಕೆಲವರಿಗೆ ಅನಿರೀಕ್ಷಿತವಾಗಿ ಹೊಸ ಉದ್ಯೋಗ, ಕೆಲವರಿಗೆ ವ್ಯಾಪಾರದ ವೃದ್ಧಿ, ಕೆಲವರಿಗೆ ವಿವಾಹ ಯೋಗ, ಮತ್ತೆ ಕೆಲವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಕಾಣಿಸುವ ಅವಕಾಶವಿದೆ. ಆದರೆ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಿ: ಯಶಸ್ಸು ಬಂದಾಗ ಅಹಂಕಾರ ಬೇಡ. ವಿನಯವಿದ್ದರೆ ಮಾತ್ರ ಈ ಅದೃಷ್ಟವು ಹೆಚ್ಚು ಕಾಲ ನಿಮ್ಮೊಂದಿಗೆ ಇರುತ್ತದೆ. ಈ 4 ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ ದೇವರನ್ನು ಸ್ಮರಿಸಿ ಮನೆಯಿಂದ ಹೊರಗೆ ಹೋಗಿ ಹಿರಿಯರಿಗೆ ನಮಸ್ಕಾರ ಮಾಡಿ. ಅಗತ್ಯವಿರುವ ಕಡೆಗಳಲ್ಲಿ ಮಾತ್ರ ಮಾತನಾಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಬಂದರೂ ಅದು ತಾತ್ಕಾಲಿಕ ಎಂದು ನೆನಪಿನಲ್ಲಿಟ್ಟುಕೊಳ್ಳಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಕತ್ತಲೆ ದೂರವಾಗಿ ಬೆಳಕು ಬರಲು ಇದೇ ಸರಿಯಾದ ಸಮಯ. ಪರಿಹಾರಗಳು: ಈ ವಾರ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದಷ್ಟು ಮಟ್ಟಿಗೆ ಶ್ರೀ ದತ್ತಾತ್ರೇಯ ಸ್ವಾಮಿ ಅಥವಾ ಶ್ರೀ ಸಾಯಿಬಾಬಾ ದೇವಸ್ಥಾನವನ್ನು ದರ್ಶಿಸಿ. ಗುರುಗ್ರಹಕ್ಕೆ ಹಳದಿ ಹೂವುಗಳಿಂದ ಅರ್ಚನೆ ಮಾಡಿಸಿ. ಶುಕ್ರವಾರದ ದಿನ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಮುಂದೆ 2 ತುಪ್ಪದ ದೀಪಗಳನ್ನು ಹಚ್ಚಿ ಹಳದಿ ಅಕ್ಷತೆಯನ್ನು ಸಮರ್ಪಿಸಿ. ಮನೆಯ ಮಹಿಳೆಯರಿಗೆ ಗೌರವ ನೀಡಿ ಒಬ್ಬ ಬಡ ಮಹಿಳೆಗೆ ಅರಿಶಿನ, ಕುಂಕುಮ ಅಥವಾ ಹಣ್ಣುಗಳನ್ನು ದಾನ ಮಾಡಿ. ಇದರಿಂದ ಧನಯೋಗವು ಬಲಗೊಳ್ಳುತ್ತದೆ. ಶನಿವಾರದ ದಿನ ಹನುಮಂತನ ದೇವಸ್ಥಾನಕ್ಕೆ ತೆರಳಿ ಬೆಲ್ಲದ ವಡೆಯನ್ನು ಸಮರ್ಪಿಸಿ. ಎಣ್ಣೆಯ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸಾ ಅಥವಾ ಶ್ರೀಯಾಂಜನೇಯ ದಂಡಕವನ್ನು ಪಾರಾಯಣ ಮಾಡಿ. ಶತ್ರುಗಳ ಬಾಧೆಗಳು, ದೃಷ್ಟಿದೋಷಗಳು, ಅನಗತ್ಯ ಅಡೆತಡೆಗಳು ಕ್ರಮೇಣ ದೂರವಾಗುತ್ತವೆ. ಮನೆಯಲ್ಲಿ ಪ್ರತಿದಿನ ಸಂಜೆ 1 ತುಪ್ಪದ ದೀಪವನ್ನು ಹಚ್ಚಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಸ್ವಲ್ಪ ಹೊತ್ತು ಭಗವಂತನ ನಾಮಸ್ಮರಣೆ ಮಾಡಿ. ನಿಮ್ಮ ಕೈಲಾದ ಮಟ್ಟಿಗೆ ಒಬ್ಬ ವಿದ್ಯಾರ್ಥಿಗೆ ಪುಸ್ತಕವನ್ನು, ಒಬ್ಬ ಹಸಿದ ವ್ಯಕ್ತಿಗೆ ಭೋಜನವನ್ನು, ಒಬ್ಬ ಬಡವರಿಗೆ ತೊಗರಿಬೇಳೆ ಅಥವಾ ಕಡಲೆಕಾಳನ್ನು ದಾನ ಮಾಡಿ. ನೀವು ಮಾಡುವ ಈ ಸಣ್ಣ ದಾನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಧನು ರಾಶಿಯವರಿಗೆ ಜುಲೈ 1, 2, 3, 4 ದಿನಾಂಕಗಳು ಸಾಮಾನ್ಯ ದಿನಗಳಲ್ಲ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಅಡಗಿದ್ದ ನಿಜಾಂಶಗಳು ಬೆಳಕಿಗೆ ಬರುವ ಸಮಯವಿದು. ನಿಮ್ಮ ಮೇಲೆ ನಡೆಯುತ್ತಿರುವ ಸಂಚು ಈ ವಾರ ಬಯಲಾಗುತ್ತದೆ. ಆದಾಗ್ಯೂ ದೇವರು ನಿಮಗೆ ತೋರಿಸುವ ನಿಜವನ್ನು ಕೋಪಕ್ಕಲ್ಲ, ಜ್ಞಾನಕ್ಕಾಗಿ ಬಳಸಿಕೊಳ್ಳಿ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ತಾಳ್ಮೆ, ನಿಮ್ಮ ಧರ್ಮವೇ ಕೊನೆಗೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ಅನಿಸಿ ಇದರಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿವೆ ಎಂದು ಭಾವಿಸಿದರೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲೈಕಾನ್ ಅನ್ನು ಒತ್ತಿ ಪ್ರತಿ ಜ್ಯೋತಿಷ್ಯ ವಿಡಿಯೋವನ್ನು ಮುಂಚಿತವಾಗಿಯೇ ಪಡೆದುಕೊಳ್ಳಿ. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾದರೆ ಕಮೆಂಟ್ನಲ್ಲಿ ತಪ್ಪದೆ ಓಂ ಬೃಹಸ್ಪತಯೇ ನಮಃ ಎಂದು ಬರೆಯಿರಿ. ಹಾಗೆಯೇ ನಿಮ್ಮ ಅನುಭವವನ್ನು ಸಹ ಹಂಚಿಕೊಳ್ಳಿ. ನಿಮ್ಮ ಕಮೆಂಟ್ ಇನ್ನಷ್ಟು ಜನ ಧನುರಾಶಿಯವರಿಗೆ ಧೈರ್ಯ ಮತ್ತು ವಿಶ್ವಾಸವನ್ನು ನೀಡುತ್ತದೆ. ಶ್ರೀ ಗುರುಗ್ರಹ ದೇವರ ಅನುಗ್ರಹ, ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಕಟಾಕ್ಷ, ಶ್ರೀ ಆಂಜನೇಯ ಸ್ವಾಮಿಯವರ ರಕ್ಷಣೆ ಯಾವಾಗಲೂ
ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಇರಲೆಂದು ಮನಸ್ಫೂರ್ತಿಯಾಗಿ ಕೋರುತ್ತೇನೆ.